ನಮ್ದು ಫ್ರೆಂಡ್ಶಿಪ್ ಇವಾಗ 4-5 ವರ್ಷದಿಂದ ಪುನಃ ಸ್ಟಾರ್ಟ್ ಆಗಿದೆ. ऋषिकेशी भाई ऋषिकेशी बंसी विहारी गोकुळीचा कुंज विहारी मोहिसी ಮೇಘಮಾಲೆಗೆ ಬಣ್ಣವಿ ತರಟಿ ನಿನ್ನ ಪೇನದಾನೆ ಅಂಚಾಲ ಕಿರುಂಬುವ ದಾನೆ ದೇ ತೂಪಾನ ತೂದು ತೆಲಿಪಾನ ಓಡೆ ಉರ್ಲೊಂದು ಮಾಲೊಂದು ಪೋಪಾದೆ ಮದ್ಮಾಲು ಪೊಣ್ಣೆ ಗುಮ್ಮೆದ ಕಣ್ಣೆ ಸೊಂಟಾನು ತಿರುಗಾದ ರಾಪಾದೆ. ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ವಸರೆ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ಕಿಣಿಸ್ ವಸರೆಯಲ್ಲಿ ಒಂದು ಸ್ಪೆಷಲ್ ಅಡಿಗೆ ಮಾಡ್ಲಿಕ್ಕೆ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ. ನಾನು ಎಲ್ಲಿದ್ದೇನೆ ಅಂತ ಹೇಳಿ ನಿಮ್ಗೆ ಗೊತ್ತಿರ್ತದೆ, ಯಾಕಂದ್ರೆ ಇದು ಬ್ಯಾಕ್ ಗ್ರೌಂಡ್ ನೀವು ಯಾವಾಗ್ಲೂ ಅಮ್ಮನ ಮನೆಯಲ್ಲಿ ವಿಡಿಯೋಸ್ ಮಾಡ್ಬೇಕಾದ್ರೆ ನೋಡ್ತಾ ಇರ್ತೀರಿ. ಹಾಗೆ ಆದ್ರೆ ಇವತ್ತು ಅಮ್ಮ ಕಿಣಿಸ್ ವಸರೆಯಲ್ಲಿ ಅಡಿಗೆ ಮಾಡ್ತಾ ಇಲ್ಲ, ಅಮ್ಮನ ಬೆಸ್ಟ್ ಫ್ರೆಂಡ್ ಒಬ್ರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಹಾಗೆ ಅವರು ನಮ್ಮ ಕಿಣಿಸ್ ವಸರೆಯಲ್ಲಿ ಅಡಿಗೆ ಮಾಡ್ತಾರೆ. ಬನ್ನಿ ನಮ್ಮ ಕಿಣಿಸ್ ವಸರೆಗೆ ಸ್ವಾಗತಿಸೋಣ ಸುಧಾ ಪೈ ಬ್ಯಾಂಗ್ಳೂರ್ ಇವರನ್ನ. ಬನ್ನಿ ನೋಡಿ, ಇವರು ಸುಧಾ ಪೈ ಮಾಯಿ ಅಂತ. ನಮಸ್ಕಾರ. ಇವರನ್ನ ನೀವು ಲಾಸ್ಟ್ 1-2 ವರ್ಷದ ಹಿಂದಿನ ಒಂದು ವಿಡಿಯೋದಲ್ಲಿ ನೋಡಿದ್ದೀರಿ. ಹೌದು, ಅಳಂಬೆ ಪಣ್ಣ ಉಪ್ಕರಿ, ಜಿಗುಜ್ಜೆ ಫ್ರೈ ಎಂತದ ಮಾಡಿದ್ದೆ, ಅದು ಟೇಸ್ಟ್ ಮಾಡಿ ಇವರು ಹೇಳಿದ್ರು. ಹಾಗೆ ಆ ವಿಡಿಯೋದಲ್ಲಿ ಯಾರಾದ್ರೂ ನಿಮ್ಮ ಹಿಂದಿನ ವಿಡಿಯೋಸ್ ನೋಡಿರೋರಿಗಾದ್ರೆ ಗೊತ್ತಿರ್ತದೆ, ಬಬ್ಬಿ ಮಾಯಿ ಅಂತೇಳಿ ಎಲ್ಲರೂ ಪ್ರೀತಿಯಿಂದ ಕರೆಯುವಂತದ್ದು. ಹಾಗೆ ಬಬ್ಬಿ ಮಾಯಿ ಅವ್ರದ್ದು ಹುಣಸೆ ಹುಳಿಯ ಗೊಜ್ಜು ಅಂತ ತುಂಬಾ ವಿಡಿಯೋಸ್ ಅಲ್ಲೂ ನಾನು ಉಲ್ಲೇಖ ಮಾಡಿದ್ದೇನೆ ಅದನ್ನ. ಹಾಗೆ ನೀವು ನೋಡಿರ್ತೀರಿ, ತುಂಬಾ ಮಂದಿ ಟ್ರೈ ಮಾಡಿದಿರಿ ಕೂಡ, ಕಮೆಂಟ್ಸ್ ಅಲ್ಲಿ ತಿಳಿಸಿದಿರಿ. ಹಾಗೆ ಇವತ್ತು ನನ್ನ ಅಮ್ಮನ ಬೆಸ್ಟ್ ಫ್ರೆಂಡ್ ಬಬ್ಬಿ ಮಾಯಿ ಅವರು, ಸುಧಾ ಪೈ ಮಾಯಿ ಅವರು ಇದ್ದಾರೆ. ಹಾಗೆ ನಿಮ್ಮದೊಂದು ಗೆಳೆತನದ ಬಗ್ಗೆ ಎಲ್ಲ ಸ್ವಲ್ಪ ನಮ್ಗೆ ಹೇಳಿ, ಹೇಗೆ ಫ್ರೆಂಡ್ಶಿಪ್ ಎಲ್ಲ ಸ್ಟಾರ್ಟ್ ಆದದ್ದು ಅಂತ. ಇವರು ನಾವು ಮದುವೆ ಆಗುವ ಮೊದ್ಲು ಒಟ್ಟಿಗೆ ಮನೆ ಹತ್ತಿರ ನಮ್ದು ಮನೆ, ರಘುರಾಂಶಣ ಇದ್ದಾರಲ್ಲ ಗಣೇಶ್ ಹೋಟ್ಲಿನ ಓನರ್, ಅವರ ಮನೆ ಮತ್ತು ನಮ್ದು ಮನೆ ಹತ್ತಿರವೇ. ಹೀಗೆ ಇವರ ಅಣ್ಣನ ಮಕ್ಕಳು ಚಿಕ್ಕವರು, ಸಂಧ್ಯಾ ಮತ್ತೆ ಅನಂತ ಅಂತ. ಆಮೇಲೆ ನಮ್ಮ ಮನೆಯಲ್ಲಿ ನಿಮ್ಗೆ ಗೊತ್ತುಂಟಲ್ಲ, ನಿನ್ನ ಮಾವನ ಎರಡು ಮಾವನ ಎಷ್ಟು ಮಕ್ಕಳು, ಅಕ್ಕಂದಿರ ಎಷ್ಟು ಮಕ್ಕಳು ಅಂತ. ಒಟ್ಟಿಗೆ ತುಂಬಾ ನಾವು ಸಂಜೆ ಆದ್ಮೇಲೆ ಒಂದು ಅಂಗಳದಲ್ಲಿ ತುಂಬಾ ಆಡುದು, ಮತ್ತೆ ಊಟ ಮಾಡುವಾಗ ಸಹ ಮಕ್ಕಳೆಲ್ಲ ಒಟ್ಟಿಗೆ ಒಂದೇ ಬಟ್ಲೆಲ್ಲ ಇಟ್ಕೊಂಡು ಊಟ ಎಲ್ಲ ಮಾಡುದು. ಅಷ್ಟು ಪ್ರೀತಿಯಲ್ಲಿ ಇದ್ದೇವು ನಾವು. ಹೌದು, ಇವಾಗಲೂ ಹಾಗೆ ಇದ್ದೇವೆ. ಮೂಡುಬಿದ್ರೆಗೆ ಬಂದರೆ ಇವರ ಮನೆಗೆ ಅಲ್ಲಿ ಹೋಗುದಿಲ್ಲ ಯಾವತ್ತು. ಅಷ್ಟು ನಮ್ದು ಗೆಳತನ ಗಟ್ಟಿ ಇದೆ. ಮಧ್ಯದಲ್ಲಿ ಸ್ವಲ್ಪ 25 ವರ್ಷ ಅವರು ಮದುವೆ ಆಗಿ ಆಚೆ ಹೋದ್ರು, ನಾನು ಮದುವೆ ಆಗಿ ಬ್ಯಾಂಗ್ಳೂರಿಗೆ ಬಂದೆ, ಇದಾಗಿತ್ತು. ಇವಾಗ ಪುನಃ ನಮ್ದು ಫ್ರೆಂಡ್ಶಿಪ್ ಇವಾಗ 4-5 ವರ್ಷದಿಂದ ಪುನಃ ಸ್ಟಾರ್ಟ್ ಆಗಿದೆ. ಅವರು ಯಾವಾಗಲೂ ಫೋನ್ ಮಾಡೋದು, ಅವರ ಬಗ್ಗೆ ಮಾತನಾಡೋದು, ನನ್ನ ಬಗ್ಗೆ ನಾನು ಮಾತನಾಡೋದು. ಹಾಗೆ ಊರಿಗೆ ಬಂದ್ರೆ ಮಂಗಳೂರಿಗೆ ಬಂದ್ರೆ ಬರ್ಲಿಕ್ಕೆ ಆಗುದಿಲ್ಲ. ಮೂಡುಬಿದ್ರೆಯಲ್ಲಿ ನಾಳೆ ಒಂದು ಫಂಕ್ಷನ್ ಉಂಟು, ಅದಕ್ಕೆ ಬಂದವರಿಗೆ ಮೊದಲೇ ಒಂದು ದಿನ ಮುಂಚೆನೆ ಬಂದು ಇಲ್ಲಿ ಬಂದು ನಾವು ಒಂದಿನ ನಿಂತು ಅವಳ ಹತ್ರ ಸ್ವಲ್ಪ ಮಾತನಾಡಿ ತಮಾಷೆ ಮಾಡಿ ಮಾತನಾಡಿ ಗಮ್ಮತ್ತಾಗಿ, ಅವಳು ಬಿಸ್ಕುಟ್ ಅಂಬಡೆ ಇವತ್ತು ಒಟ್ಟಿಗೆ ಅಂತ ಏನು ಮಾಡುದು ಏನು ಬಿಡುದು ಅಂತ ಅವಳಿಗೆ ಗೊತ್ತಿಲ್ಲ. ಅಷ್ಟು ನಮ್ದು ಗೆಳೆತನ ಹೀಗೆ ಇರ್ಲಿ ಅಂತ ದೇವರ. ನಮ್ಮ ಗೆಳೆತನ ಸ್ಟಾರ್ಟ್ ಆದದ್ದು ನನ್ನ ಮಗನಿಂದ. ನಿಮ್ಮ ಅಕ್ಕನ ಮಗಳ ಮನೆಯಲ್ಲಿ ಪಿಜಿಗೆ ಇದ್ದಲ್ಲ, ಆಗ ಗೊತ್ತಾಯ್ತು. ಫೋನ್ ನಂಬರ್ ಕೇಳಿ ನಿಮ್ಮ ಅಕ್ಕನ ಮಗ ರಮಣಿ ಹತ್ರ ಫೋನ್ ನಂಬರ್ ಕೇಳಿ ಅಶ್ವಿನ್ ಹೇಳಿದ, ಬಬ್ಬಿ ಮಾಯಿ ಅಂತ ಇದ್ದಾರೆ ಇಲ್ಲಿ, ಅವ್ರು ಬರ್ತಾರೆ ಇಲ್ಲಿ, ಹಾಗಾದ್ರೆ ಅವ್ರ ಹತ್ರ ಒಮ್ಮೆ ಫೋನ್ ಕೊಡು ಹೇಳಿ, ಹಾಗೆ ಮಾತಾಡಿ ನಮ್ಗೆ ಪುನರ್ಜನ್ಮ. ಇವರು ಇವತ್ತು ನಿಮ್ಗೊಂದು ಒಳ್ಳೆ ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಎಂತ ಮಾಡ್ತಾ ಇದ್ದೀರಿ ಇವತ್ತು? ದೊಣ್ಣೆ ಮೆಣಸಿನ ಗೊಜ್ಜು. ಕ್ಯಾಪ್ಸಿಕಮ್ ಗೊಜ್ಜನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಹೇಗೆ, ಈಸಿ ಉಂಟಾ? ಈಸಿ ಉಂಟು. ಅದು ಎಂತದು ಹೀರೆಕಾಯಿದು ಚಟ್ನಿ ಮಾಡೋದಿಲ್ಲ, ಹೌದೌದು, ಹಾಗೆ ಆಗ್ತದೆ. ಇದನ್ನು ಫ್ರೈ ಮಾಡುದು, ಮತ್ತೆ ತೆಂಗಿನಕಾಯಿ ಹಾಕುದು. ಓಕೆ, ಆಯ್ತು. ನೀವು ಮಾಡಿ ತೋರಿಸಿ ನಮ್ಮ ವೀಕ್ಷಕರಿಗೋಸ್ಕರ. ಆಯ್ತು, ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಈಗ 2 ಕ್ಯಾಪ್ಸಿಕಮ್ ತಗೊಂಡಿದ್ದೇವೆ ಇಲ್ಲಿ. ಫ್ರೆಂಡ್ಸ್, 2 ಕ್ಯಾಪ್ಸಿಕಮ್ ಅನ್ನ ಚಂದ ಮಾಡಿ ತೊಳೆದು ಆಮೇಲೆ ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇವೆ. ಕ್ಯಾಪ್ಸಿಕಮ್ ಹೀಗೆ ಕಟ್ ಮಾಡಿ ಇಡೋದು. ಇವಾಗ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೇನೆ. ಇವಾಗ ತುಪ್ಪ ಹಾಕುದು, 1-2 ಸ್ಪೂನ್ ತುಪ್ಪ. ತುಪ್ಪ ಬಿಸಿ ಆದ ಕೂಡಲೇ ಜೀರಿಗೆ ಹಾಕ್ಬೇಕು. 1-2 ಸ್ಪೂನ್ ತುಪ್ಪ, 2 ಜೀರಿಗೆ ಅಲ್ಲ, 2 ಸ್ಪೂನ್ ಜೀರಿಗೆ. ಜೀರಿಗೆ ಸ್ವಲ್ಪ
ಇದಾದ ಕೂಡಲೇ ಸ್ವಲ್ಪ ಇದಾದ್ಮೇಲೆ ಇದು ಒಣಮೆಣಸಿನಕಾಯಿ ಹಾಕ್ಬೇಕು. ಆಯ್ತು. ಮಾಡಿಸ್ಬೇಕು. ಒಳ್ಳೆ ಪರಿಮಳ ಬರ್ತಾ ಉಂಟು. ತುಪ್ಪದಲ್ಲಿ ಹುರಿದದಲ್ವಾ, ಹಾಗೆ ಒಂದು 5 ನಿಮಿಷ ಹುರಿದಾದ ಕೂಡಲೇ ಇದು ಹಾಕ್ಬೇಕು, ತೆಂಗಿನಕಾಯಿ ಹಾಕ್ಬೇಕು. ಅವರಿಗೆ ವಿಡಿಯೋ ಮಾಡೋದಿದ್ದು ಫಸ್ಟ್ ನಾವು ಸ್ವಲ್ಪ ಹಾಗೆ ನರ್ವಸ್ ಆಗ್ತದ ಅಂತ ಅಲ್ಲ? ಹೌದು. ಹೇಗೆ ಮಾತಾಡ್ತೀರಿ ಹಾಗೆ ಮಾತಾಡಿ. ನರ್ವಸ್ ಏನಿಲ್ಲ, ಅಂದ್ರೆ ಒಂಥರ ಫಸ್ಟ್ ಟೈಮ್ ಅಲ್ವಾ. ಹೌದು, ಹಾಗೆ. ಮತ್ತೆ ಫ್ರೀ ಟೈಮ್ ಅಲ್ಲಿ ಎಂತ ಮಾಡ್ತೀರಿ? ಫ್ರೀ ಟೈಮ್ ಅಲ್ಲಿ ಏನ್ ಮಾಡೋದು, ಮನೆಯಲ್ಲೇ ಎಲ್ಲ ಏನಾದ್ರೂ ಕೆಲಸ ಮಾಡ್ತಾ ಇರುದು. ನನ್ಗೆ ಅಡಿಗೆ ಕೆಲಸ ಅಂದ್ರೆ ತುಂಬಾ ಇಷ್ಟ. ಹೌದು, ಅದ್ರಲ್ಲೇ ಇಂಟ್ರೆಸ್ಟ್, ಬೇರೆ ಯಾವ್ದ್ರಲ್ಲೂ ಇಲ್ಲ, ಅಡಿಗೆದೇ ಕೆಲಸ. ಹೌದಲ್ಲ? ಇವಾಗ ಆಫ್ ಮಾಡ್ತೇನೆ. ಆಯ್ತು. ಇದಕ್ಕೆ ಒಂದು 3 ಮೆಣಸಿನಕಾಯಿ, ಖಾರಕ್ಕೆ ತಕ್ಕ 3 ಮೆಣಸಿನಕಾಯಿ. ಫ್ರೆಂಡ್ಸ್, ಅದೇ ರೀತಿ ಇಲ್ಲಿ ಹುರಿದಂತ 4 ಬ್ಯಾಡಗಿ ಮೆಣಸನ್ನು ಕೂಡ ಹಾಕಿದ್ದೇವೆ ಖಾರಕ್ಕೆ. ನೀವು ಹುರಿಯದಿದ್ರೆ ಇದ್ರಲ್ಲೂ ಹಾಕೊಂಡು ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ರುಚಿಗೆ ತಕ್ಕ ಉಪ್ಪು. ಇದು ಆರಿದ ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬೋದು. ನೈಸ್ ರುಬ್ಬೋದು. ನೈಸ್, ತುಂಬಾ ನೈಸ್ ಆಗ್ಬೇಕಂದಿಲ್ಲ. ಚಟ್ನಿ ಹೇಗೆ ಇದು ಮಾಡ್ತೀವಿ ಹಾಗೆ ಗಟ್ಟಿ, ಅಂದ್ರೆ ನೀರು ಮಾಡ್ಲಿಕ್ಕಿಲ್ಲ, ಗಟ್ಟಿ ಚಟ್ನಿ ಹಾಗೆ ಮಾಡೋದು. ಆಯ್ತು. ಮತ್ತೆ ಏನು ಒಗ್ಗರಣೆ ಗಿಗರಣೆ ಏನು ಹಾಕ್ಲಿಕ್ಕೆ ಇಲ್ಲ. ಇದು ಫ್ರಿಜ್ಜಿನಲ್ಲಿ ಇಟ್ಟು 2-3 ದಿನ ತಿನ್ಬಹುದು. ಹೊರಗಡೆ ಇಡಬಾರ್ದು, ಯಾಕಂದ್ರೆ ಬಿಸಿ ಮಾಡ್ಲಿಕ್ಕೆ ಇಲ್ಲಲ್ಲ. ಹೌದೌದು, ಹಾಗೆ. ಆದ್ರೆ ಇಲ್ಲಿಗ ನೀವು ಕಾಯಿ ತುರಿ ಫ್ರೈ ಮಾಡಿದ್ರಿಂದ ಹೊರಗೆ ಒಂದ್ ಸ್ವಲ್ಪ ಹೊತ್ತು ಇಡ್ಬಹುದು, ಹಾಗೆ ಇಡ್ಬಹುದು. ಹೌದು, ನಾಳೆಗೆ ಪಕ್ಕನೆ ಬೇಕಾದ್ರೆ ನೀವು ಜಾಸ್ತಿ ಮಾಡಿದ್ರೆ ಇಡ್ಬಹುದು. ಹೌದು. ಇದು ದೋಸೆಗೆ, ಚಪಾತಿಗೆ ಒಳ್ಳೇದಾಗ, ಊಟಕ್ಕೆ ಚೆನ್ನಾಗಾಗ್ತದೆ. ಹೌದು. ಸೈಡ್ ಡಿಶ್ ಒಂದು ಚಟ್ನಿ ಅಂತ ಮಾಡ್ತಾರಲ್ಲ, ಹೌದು, ಅದಕ್ಕೆ ಚೆನ್ನಾಗಾಗುತ್ತೆ. ನಿಮ್ಮದು ಹುಣಸೆ ಹುಳಿದು ಗೊಜ್ಜೊಂದು ಬಾರಿ ಇಷ್ಟ ನಂಗೆ, ಸೂಪರ್ ಅದು ಸಹ. ಮತ್ತೆ ಇನ್ನೊಂದೆಂತ ಹೇಳಿದ್ರೆ, ಭಜನೆ ಎಲ್ಲ ಹಾಡ್ತೀರಲ್ಲ ನೀವು, ನಮಗೋಸ್ಕರ ಒಂದು 4 ಲೈನ್ ಹಾಡ್ಬೋದಲ್ಲ? ಕಂಡು ಕಂಡು ನೀ ಅನ್ನ ಕೈ ಬಿಡುವರೆ ಕೃಷ್ಣ, ಪುಂಡರೀಕಾಕ್ಷ ಶ್ರೀ ಪುರುಷೋತ್ತಮ ದೇವಾ, ಕಂಡು ಕಂಡು ನೀ ಅನ್ನ ಕೈ ಬಿಡುವರೆ ಕೃಷ್ಣ, ಬಂಧುಗಳು ಎನಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ, ನಿಂದೆಯಲಿ ನೊಂದೆನೈ ನೀರಜಾಕ್ಷ, ತಂದೆ ತಾಯಿಯೋ ನೀನೆ, ಬಂಧು ಬಳಗವು ನೀನೆ, ಎಂದೆಂದಿಗೂ ನಿನ್ನ ನಂಬಿದೆನು ಕೃಷ್ಣ, ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ, ನಮಗೆ ತುಜೆ ಗೋವಿಂದ, ನಮಗೆ ತುಜೆ ಗೋವಿಂದ, ಮಣೆವಾಹೆ ಬರುನಿ ಆನಂದ, ನಮಗೆ ತುಜೆ ಗೋವಿಂದ, ಋಷಿಕೇಶಿ ಬನ್ಸಿ ವಿಹಾರಿ, ಗೋಕುಳಿचा कुंज विहारी, गोकुळीचा कुंज विहारी, कोणी म्हणते कृष्ण मुरारी, कोणी म्हणते कृष्ण मुरारी, ನಮಗೆ ತುಜೆ ಗೋವಿಂದ, ನಮಗೆ ತುಜೆ ಗೋವಿಂದ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರಕ ಸೇರಲಿ, ಬೀಸು ಗಾಳಿಗೆ ಬೀಳುತ್ತೇರುವ ತೆರೆಯ ಮೇಲ್ಗಡೆ ಹಾರಲಿ, ಹೊನ್ನ ಗಿಣ್ಣಿಯ ಹಿಡಿದು ಕೈಗಳು ಹೇಮ ಮಾರಿಯ ಚಿಮುಕಿಸಿ, ಮೇಘ ಮಾಲೆಗೆ ಬಣ್ಣ ಬೀಯುತ್ತ ಯಕ್ಷಲೋಕವ ವಿರಚಿಸಿ,
ನೋಡಿ ಮೂಡಣದಾದಿ ಗಂಧದಿ ನೋಡಿ ಹೆಣ್ಣಿನ ಮೈಸಿರಿ ರಂಜಿಸುತ್ತಿದೆ ಚೆಲುವೆಯಾಕೆ ಸುಪ್ರಭಾತವ ಬಯಸಿರಿ ದೋಣಿ ಸಾಗಲಿ ಮುಂದೆ ಹೋಗ ದೂರ ತೀರವ ಸೇರಲಿ ಬೀಸುಗಾಳಿಗೆ ಬೀಳುತ್ತೇರುವ ತೆರೆಯ ಮೇಲ್ಗಡೆ ಹಾರಲಿ. ಇವರದ್ದು ಒಂದು ತುಳು ಪದ್ಯ ಉಂಟು, ಒಳ್ಳೇದೊಂದು ತುಳು ಪದ್ಯ, ಹಾಡಿ ಅದು. ತೂಪಾನ ತೂದು ತೆಲುಪಾನ ಓಡೆ ಉರ್ಲೊಂದು ಮಾಲೊಂದು ಪೋಪಾದೆ ಮಧುಮಾಲ ಕಣ್ಣೆ ಬಿಮ್ಮೆದ ಕಣ್ಣೆ ಸಂತಾನ ತಿರುಗಾದ ರಾಪಾದೆ ಅರೆ ಹೂ ಕಣ್ಣು ನಿನ್ನ ರಟ್ಟು ನಿದಾನೆ ಮೋನೆ ನಿನ್ನ ತಿರ್ಗು ನಿದಾನೆ ತರೆಟ್ ನಿನ್ನ ಪೇನು ದಾನೆ ಅಂಚಾಲ ಕಿರುಂಬುವ ದಾನೆ ದೇ ಕಣ್ಣು ನಿನ್ನ ರಟ್ಟು ನಿದಾನೆ ಮೋನೆ ನಿನ್ನ ತಿರ್ಗು ನಿದಾನೆ ತರೆಟಿ ನಿನ್ನ ಪೇನು ದಾನೆ ಅಂಚಾಲ ಕಿರುಂಬುವ ದಾನೆ ದೇ ತೂಪಾನ ತೂದು ತೆಲಿಪಾನ ಓಡೆ ಉರ್ಲೊಂದು ಮಾಲೊಂದು ಪೋಪಾದೆ ಮದ್ಮಾಲು ಪೊಣ್ಣೆ ಗುಮ್ಮೆದ ಕಣ್ಣೆ ಸೊಂಟಾನು ತಿರುಗಾದ ರಾಪಾದೆ ಅರೆ ಊ ಸಾದೀಡು ಒರ್ತಿಯ ಪೊಂಡ ಜವನೇರ ನಿನ್ನನು ತುಂಡ ಅಕಲೆ ಕಣ್ಣು ಓಲಾರಾಂಡ ಈ ಮೋಕೆ ಬಂದಾವು ಜೋಕೆದೆ ಸಾದೀಡು ಒರ್ತಿಯ ಪೊಂಡ ಜವನೇರ ನಿನ್ನನು ತುಂಡ ಅಕಲೆ ಕಣ್ಣು ಓಲಾರಾಂಡ ಮೀ ಮೋಕೆ ಬಂದಾವು ಜೋಕೆದೆ ತೂಪಾನ ತೂದು ತೆಲುಪಾನ ಓಡೆ ಉರ್ಲೊಂದು ಮಾಲೊಂದು ಪೋಪಾದೆ ಮದ್ಮಾಲು ಪೊಣ್ಣೆ ಗುಮ್ಮೆದ ಕಣ್ಣೆ ಸೊಂಟಾನು ತಿರುಗಾದ ರಾಪಾದೆ ಅರೆ ಊಹೂ ಕೊನೆ ಜೋವ ಪಳೆಯಲ್ಲ ನಮ್ಗೆಲ್ಲ ಕೊನೆ ಗೊತ್ತಾ ಓ ಏನ್ ಸಂಗಿಲ್ಲ. ಮಿಕ್ಸಿಗೆ ಹಾಕಿ ರುಬ್ಬುದು. ನೀರ್ ಹಾಕುವ ಮುಂಚೆ ಸ್ವಲ್ಪ ಗರ್ರು ಮಾಡ್ಬೇಕು. ಇಷ್ಟು ನೈಸ್ ಮಾಡಿದ್ರೆ ಆಯ್ತು, ತುಂಬಾ ನೈಸ್ ಮಾಡ್ಲಿಕ್ಕಿಲ್ಲ. ಆಯ್ತು. ಫ್ರೆಂಡ್ಸ್, ಚಟ್ನಿ ರುಬ್ಬುವಾಗ ಆದಷ್ಟು ನೀರನ್ನು ಕಡಿಮೆ ಹಾಕಿ ತರ್ತರಿಯಾಗಿ ಗಟ್ಟಿ ಚಟ್ನಿಯನ್ನು ರುಬ್ಬಿದ್ರೆ ನಮ್ಮ ಚಟ್ನಿ ರೆಡಿ ಆಗುತ್ತೆ. ಕ್ಯಾಪ್ಸಿಕಮ್ ಚಟ್ನಿ ಪೂರ ಏಕ್ ಬಿಸ್ಕುಟ್ ಅಂಬಡು. ದೋನ್ ಸಣ್ಣ ಬಿಸ್ಕುಟ್ ಅಂಬಡು. ಇವಾಗ ಬಿಸ್ಕುಟ್ ಅಂಬಡೆಗೆ ಈ ಚಟ್ನಿ ಹಾಕಿ ಇದು ಟೇಸ್ಟ್ ನೋಡಿ ಹೇಗಾಗಿದೆ ಅಂತ. ಆಯ್ತು, ಬಂದೆ. ಫ್ರೆಂಡ್ಸ್, ಈಗ ಬಿಸ್ಕುಟ್ ಅಂಬಡೆ ಉಂಟು ಇಲ್ಲಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇವತ್ತು ಬಿಸ್ಕುಟ್ ಅಂಬಡೆ. ಬಿಸ್ಕುಟ್ ಅಂಬಡೆ ಜೊತೆ ನಮ್ಮದು ಕ್ಯಾಪ್ಸಿಕಮ್ ಇದು ಚಟ್ನಿ. ಬಾರಿ ಸೂಪರ್ ಆಗಿದೆ. ಸ್ವರ್ಗ ಸ್ವರ್ಗ. ಇದು ನಮ್ಮ ಡೈಲಾಗ್ ಅಲ್ಲ, ಇದು ಇದು ಗಂಜಿಗೆ ಎಲ್ಲ ಹೌದು, ಚೆನ್ನಾಗಾಗುತ್ತೆ. ಹೌದು, ಸ್ವಲ್ಪ ಖಾರ ಇದೆಲ್ಲ ಹಾಕಿ ಚೆನ್ನಾಗಾಗುತ್ತೆ. ಬಾರ್ಲಾಜಿಲ್ಲ. ಫ್ರೆಂಡ್ಸ್, ತುಂಬಾ ಸುಲಭವಾದ ರೆಸಿಪಿ. ಅರ್ಜೆಂಟಿಗೆ ಮಾಡಬಹುದು. ಹೌದು, ಮನೆಯಲ್ಲಿ ಕ್ಯಾಪ್ಸಿಕಮ್ ತಂದದ್ದು ಒಂದು ಕೆಲವೊಮ್ಮೆಲ್ಲ ಇದ್ರೆ ಅರ್ಜೆಂಟಿಗೆ ಒಂದು ಚಟ್ನಿ ಮಾಡಬಹುದು. ಯಾರು ಗೆಸ್ಟ್ ಬಂದಾಗ. ಹೌದು, ವಿಶೇಷ ಒಂದು ಇದೊಂದು ಚಟ್ನಿ ಒಳ್ಳೆ. ಓಕೆ, ಬೇರೆ ಎಂತಾದ್ರೂ ಹೇಳಿಕೊಂಡ ನಮ್ಮ ವೀಕ್ಷಕರಿಗೆ? ನಿಮ್ಮದು ಕಾಶಿ ಮಠ ಅಲ್ಲೆಲ್ಲ ಎಂತ ನಿಮ್ಮದು? ಏನಿಲ್ಲ, ಹಾಗೇನಿಲ್ಲ. ಹೋಗುದು ಇವಾಗ ಕಮ್ಮಿ, ಸ್ವಲ್ಪ ಪ್ರಾಯ ಆಯ್ತಲ್ಲ. ಹೌದು, ನನಗೆ ಸಹ ಇವಾಗ 75 ಹೌದಾ ವರ್ಷ ಆಯ್ತು. ಅಪ್ಪ ಆದ್ರೆ ಹೇಳ್ತಿದ್ರು ಪ್ರಾಯ ಹೋಗುದು ಆಗುದಲ್ಲ ಅಂತ. ಆಯ್ತು, ನಮ್ಮ ಕಿಣಿಸುವ ಸೀರೆಯಲ್ಲಿ ಎಷ್ಟು ಒಳ್ಳೆ ರೆಸಿಪಿಯನ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಒಳ್ಳೆ ಒಂದು ಕ್ಯಾಪ್ಸಿಕಮ್ ಚಟ್ನಿಯ ಸುಲಭವಾದ ರೆಸಿಪಿಯನ್ನ ನೀವು ಖಂಡಿತವಾಗಿ ಟ್ರೈ ಮಾಡಿ. ಹಾಗೆ ಕಮೆಂಟ್ಸ್ಗಳನ್ನ ತಿಳಿಸಿ. ಅದೇ ರೀತಿ ನಮ್ಮ ಬಬ್ಬಿ ಮಾಯಿ ಸುಧಾಪೈ ಅವರೇ ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ. ಓಕೆ, ನೆಕ್ಸ್ಟ್ ಇನ್ನೊಮ್ಮೆ ಬರೋಗೆ ಇನ್ನೊಂದು ವಿಡಿಯೋ ಮಾಡಿ.